ಈ ಭೂಮಿಗೆ ನೀವು ಬೊಗಸೆ ನೀರು ಕೊಟ್ಟರೆ ಸಾಕು, ಅದು ಕ್ಯಾಲಿಫೋರ್ನಿಯಾದ ಅಮೆರಿಕದ ಕ್ಯಾಲಿಫೋರ್ನಿಯಾ ಏನಿದೆ ಅದನ್ನು ಮೀರಿಸುತ್ತೆ ಅಂತ ಹೇಳಿ ಶತಮಾನದ ಸಂತ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದರು. ಆ ಮಾತು ಸತ್ಯವಾಗೋ ಕಾಲ ಬಂದಿದೆ. ವಿಜಯಪುರದಂಥ ಭೂಮಿಯಲ್ಲಿ ಕ್ಯಾಲಿಫೋರ್ನಿಯಾದ ಒಂದು ತಳಿ ದ್ರಾಕ್ಷಿಯನ್ನು ಅದು ಬೆಳೀತಾ ಇದ್ದಾರೆ. ಕೆಂಪು ಕೆಂಪಾದ ದ್ರಾಕ್ಷಿ ಇದು ವಿಜಯಪುರದಲ್ಲಿ ಬೆಳೆದಿರೋ ಕ್ಯಾಲಿಫೋರ್ನಿಯಾ ತಳಿಯ ದ್ರಾಕ್ಷಿ. ಅಮೆರಿಕಾದಲ್ಲಿ ಬೆಳೆಯೋ ದ್ರಾಕ್ಷಿ ಈಗ ವಿಜಯಪುರ ರೈತರು ಬೆಳೆಯುತ್ತಿದ್ದಾರೆ. ತಿಕೋಟಾದಲ್ಲಿ ಔರಾ 36 ತಳಿಯ ಕೆಂಪಾದ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ರಾಸಾಯನಿಕ ಬಳಸದೆ ಹೆಚ್ಚಿನ ಇಳುವರಿ ಕೂಡ ಇದು ಕೊಡುತ್ತದೆ. ನೋಡಲು ಆಕರ್ಷಕವಾಗಿರುವ ಈ ದ್ರಾಕ್ಷಿಯು ತಿನ್ನಲು ಸಹ ಅಷ್ಟೇ ರುಚಿಕರವಾಗಿದೆ. ನೋಡುಗರನ್ನ ತನ್ನತ್ತ ಸೆಳೆಯುತ್ತದೆ. ಇದು ಕ್ಯಾಲಿಫೋರ್ನಿಯಾದ ಗ್ರಾಫಾ ಗ್ಲೋಬಲ್ ಕಂಪನಿಯ ಪೇಟೆಂಟ್ ವೆರೈಟಿ ಆಗಿದೆ. ಈ ಬೆಳೆಯ ವಿಸ್ತರಣೆಗೆ ನಾಸಿಕ್ ಸಹ್ಯಾದ್ರಿ ಫಾರ್ಮ್ಸ್ ಅನುಮತಿ ಪಡೆದಿದೆ. ಅಲ್ಲಿಂದ ವಿಜಯಪುರ ಜಿಲ್ಲೆಯ ತಿಕೋಟಾಗೆ ಕಾಲಿಟ್ಟಿರುವ ದ್ರಾಕ್ಷಿ ಹೆಚ್ಚಿನ ರೈತರ ಗಮನ ಸೆಳೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕೂಡ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಶ್ರೇಷ್ಠವಾದಂತ ಸಹ್ಯಾದ್ರಿ ಫಾರ್ಮ್ಸ್ ವಿಲಾಸರಾವ್ ಶಿಂದೆ ಅವರ ಸಹಯೋಗದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವ ಉತ್ಕೃಷ್ಟ ಔರಾ 36 ತಳಿಯ ದ್ರಾಕ್ಷಿ ಬೆಳೆಯನ್ನ ಔರಾ 36 ತಳಿಯನ್ನು 100 ಎಕರೆ ಪ್ರದೇಶದಲ್ಲಿ ಈ ದ್ರಾಕ್ಷಿ ಬೆಳೆಯನ್ನ ಬೆಳೆದಿದ್ದಾರೆ. ತಿಕೋಟಾದ ಕೃಷ್ಣವೇಣಿ FBOನವರು ಈ ದ್ರಾಕ್ಷಿ ಪರಿಚಯಿಸಿದ್ದಾರೆ. ಈ ಮೊದಲು ಇಲ್ಲಿ ಮಾಣಿಕ್ ಚಮನ್, ಥಾಮ್ಸನ್ ಸೀಡ್ಲೆಸ್, ಸೋನಾಕಾ ತಳಿ ದ್ರಾಕ್ಷಿ ಬೆಳೆಯುತ್ತಿದ್ರು. ಹೂ ಬಿಡುವ ಸಮಯದಲ್ಲಿ ಕಾಯಿ ಗೊಂಚಲು ಹಿಡಿಯುವಾಗ ದ್ರಾಕ್ಷಿ ಕಲರ್ ಬರಲೆಂದು ಹಲವು ರಾಸಾಯನಿಕ ಬಳಸಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಫಾರಿನ್ ತಳಿಗೆ ಅದೆಲ್ಲ ಬೇಕಿಲ್ಲ. ಹೀಗಾಗಿ 20ರಿಂದ 40% ಖರ್ಚು ವೆಚ್ಚದಲ್ಲೇ ದ್ರಾಕ್ಷಿ ಕೈಗೆ ಬರುತ್ತದೆ. ತಿಕೋಟಾದ ರೈತರಾದ ಸಂದೀಪ್ ಪಾಟೀಲ್ 1.5 ಎಕರೆ ಹಲವು ರೈತರು ಈ ತಳಿಯ ಬೆಳೆ ಬೆಳೆದಿದ್ದಾರೆ. 2025ರ ಜನವರಿಯಲ್ಲಿ ನಾಟಿ ಮಾಡಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಕಸಿ ಮಾಡಲಾಗಿತ್ತು. ಈ ಫಸಲು 2027ರ ಫೆಬ್ರವರಿಯಲ್ಲಿ ಮಾರುಕಟ್ಟೆಗೆ ಬರಲಿದೆ. ಮುಂದಿನ ದಿನಮಾನಗಳಲ್ಲಿ ಇದು 1,000 ಎಕರೆಗೆ ವಿಸ್ತರಣೆ ಮಾಡಲಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕೃಷ್ಣವೇಣಿ FBO ನಮ್ಮ ಸಂದೀಪ್ ಪವನ್ ಪಾಟೀಲ್ ಅವರು, ಆಮೇಲೆ ಸಚಿನ್ ಪಾಟೀಲ್ ಹಡ್ಸಂಗ್ ಅವರು ತೋಟಗಾರಿಕಾ ಪದವೀಧರರಾಗಿದ್ದಾರೆ. ಸ್ಥಳೀಯ ರೈತರ ಒಂದು ತಂಡವನ್ನು ಕಟ್ಟಿ ಉತ್ಸಾಹದಿಂದ ಈ ಕಾರ್ಯಕ್ರಮ ಮುಂದಾಗಿದ್ದಾರೆ. ಈ ದ್ರಾಕ್ಷಿ ತಳಿಯಿಂದ ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಆದಾಯ 3 ಪಟ್ಟು ಹೆಚ್ಚಾಗ್ತದೆ. ಈ ದ್ರಾಕ್ಷಿಯನ್ನ 48 ಡಿಗ್ರಿ ತಾಪಮಾನದಲ್ಲಿಯೂ ಬೆಳೆಯಬಹುದಾಗಿದೆ. ಈ ಫಸಲು ಬಂದಾಗ ಮಳೆಯಾದರೆ ದ್ರಾಕ್ಷಿ ಹಣ್ಣು ಸೀಳುವುದಿಲ್ಲ. ಪ್ರತಿ ಕೆಜಿಗೆ 150ರಿಂದ 160 ರೂಪಾಯಿಯಂತೆ ಮಾರಾಟವಾಗ್ತಿದೆ. ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಸಹ ಆಗುತ್ತದೆ. ಹೀಗಾಗಿ ಈ ದ್ರಾಕ್ಷಿಯನ್ನ ಬೆಳೆದವರು 3 ಪಟ್ಟು ಲಾಭ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ರೈತರ ಈ ಯೋಜನೆ ನಿಜಕ್ಕೂ ಶ್ಲಾಘನೀಯವೇ ಸರಿ. ಕ್ಯಾಮರಾಮನ್ ಸುರೇಶ್ ಚಿನಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.